ಪ್ರಭು, ಅಪರಾಧಿ ಇಲ್ಲೇ ನಿಮ್ಮ ಮುಂದೆ ನಿಂತಿದ್ದಾನೆ. ಕೂಡಲೇ ನೇಣಿಗೇರಿಸಿ. ಕಂದಮಾರ, ವಂದ್ಯದೇವ ಯುವರಾಜ ಆದಿತ್ಯರನ್ನು ಕೊಂದನೆಂದು ಹೇಳುತ್ತಿರುವೆಯಲ್ಲ, ನೀನು ಕಂಡೆಯ? ಯುವರಾಜರ ಪ್ರಾಣ ಹೋದ ಸ್ಥಳದಲ್ಲಿ ಇವನೊಬ್ಬನೇ ಇದ್ದದ್ದು. ಅದು ಪಳುವೂರು ರಾಣಿ ಅಂತಃಪುರ. ಆ ಸ್ಥಳಕ್ಕೆ ಇವನು ಬೇರೆ ಯಾವ ಕಾರಣಕ್ಕಾಗಿ ಹೋಗಿದ್ದ? ಕಂಬುವರಾಯರೇ, ನಿಮ್ಮ ಮಗ ಕಂದಮಾರನ ಆರೋಪದ ಬಗ್ಗೆ ನಿಮ್ಮ ಅಭಿಪ್ರಾಯ? ಅರಸರೇ, ಈ ಮೂಢನು ಅಂದೂ ಹೀಗೆ ಮಾತನಾಡಿದ್ದನು. ಅದನ್ನು ನಾನು ನಂಬಲಿಲ್ಲ, ಈಗಲೂ ನಂಬುವುದಿಲ್ಲ. ಕೆಲವರ ಮಾತನ್ನು ಕೇಳಿ ಕರಿಕಾಲನನ್ನು ಕಡಂಬೂರು ಕೋಟೆಗೆ ಆಹ್ವಾನಿಸಿದೆ. ನನಗೂ ನನ್ನ ಕುಟುಂಬಕ್ಕೂ ಅಳಿಯದ ಕಳಂಕ ಬಂದೊದಗಿದೆ. ಮಹಾರಾಜ, ಕರಿಕಾಲರನ್ನು ಕೊಂದದ್ದು ನಾನೇ. ನನ್ನ ಜೀವ ಒತ್ತ ಇಟ್ಟು ಯುವರಾಜರನ್ನು ಕಾಪಾಡುತ್ತೇನೆಂದು ಯುವರಾಣಿಗೆ ಮಾತು ಕೊಟ್ಟಿದ್ದೆ. ಒಂದೇ ಒಂದು ಕ್ಷಣದಲ್ಲಿ ನಾನು ಅವರ ಕಳೆದುಕೊಂಡೆ. ಕರ್ತವ್ಯದಲ್ಲಿ ಸೋತು ಹೋದೆ. ಯುವರಾಜರನ್ನು ಕಾಪಾಡಲಾರದವನು ನನ್ನನ್ನು ಕೊಂದು ಬಿಡಿ. ಚಕ್ರವರ್ತಿ, ಚೋಳ ಕುಲಕ್ಕೆ ನಾನು ಬಹುದೊಡ್ಡ ದ್ರೋಹಿಯಾದೆ. ನಂದಿನಿ ಮೇಲಿದ್ದ ಮೋಹವು ನನ್ನನ್ನು ಕುರುಡನನ್ನಾಗಿಸಿತ್ತು. ಪಾಂಡ್ಯ ನಾಡಿನ ಅಜ್ಞಾತ ಯೋಧರಿಗೆ ನನ್ನ ಅರಮನೆಯಲ್ಲಿ ಜಾಗವನ್ನು ಕೊಟ್ಟೆ. ಆದಿತ್ಯ ಕರಿಕಾಲನ ಮರಣಕ್ಕೆ ನಾನೇ ಕಾರಣನಾದೆ. ಈ ವಾನರ ಕುಲ ವೀರನು ಬೇಟೆ ಮಂಟಪದಿಂದ ಇಳಿದು ಬಂದಿದ್ದ. ನನ್ನನ್ನು ನೋಡಿ ಸದ್ದು ಮಾಡಕೂಡದೆಂದು ಹಿಂದಿನಿಂದ ಬಂದು ಈತನ ಕತ್ತನ್ನು ಬಿಗಿಯಾಗಿ ಹಿಡಿದೆ. ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದ. ಆದಿತ್ಯ ಕರಿಕಾಲನನ್ನು ಕೊಂದದ್ದು ಯಾರೆಂದು ಇವನಿಗೆ ತಿಳಿದಿರಲು ಸಾಧ್ಯವೇ ಇಲ್ಲ. ಕೊಂದದ್ದು ಯಾರು ಪಳುವೆಟ್ಟರಾಯರೇ? ಅರಸರೇ, ಯುವರಾಜರಿಗೆ ಆಪತ್ತಾಗಲಿದೆಯೆಂದು ತಿಳಿದು ನಾನು ಕಡಂಬೂರು ಅರಮನೆಗೆ ಬಂದೆ. ಆದರೆ ಪಾಂಡ್ಯ ಆಪದ್ದಳದವರು ನನ್ನನ್ನು ತಡೆದರು. ನಮ್ಮ ಮೇಲಿನ ಹಾಗೆಯನ್ನು ತೀರಿಸಿಕೊಳ್ಳಲು ಅವರೇ ಯುವರಾಜನನ್ನು ಕೊಂದಿರಬೇಕು. ಕರಿಕಾಲನನ್ನು ಕಾಪಾಡಲಾಗದ ನಾನೇ ಅವರ ಸಾವಿಗೆ ಕಾರಣ. ರಾಷ್ಟ್ರಕೂಟರ ಪಡೆ ಚೋಳನಾಡಿನೊಳಗೆ ನುಸುಳಿದೆ. ಮಲಯಾಮನ್, ನಿಮ್ಮ ಮೂರನೇ ಹಸ್ತದ ಸೈನ್ಯವನ್ನು ಬೇಲಾರ್ರವರ ಮುಖ್ಯ ಪಡೆಯನ್ನು ದಕ್ಷಿಣ ಕಡೆ ಹೊರಡಲು ಹೇಳಿ. ಎಲ್ಲರೂ ಸನ್ನದ್ಧರಾಗಿ. ಮಹಾರಾಜ,
ನಾನು ಸಾಯುವುದಾದರೆ ರಣರಂಗದಲ್ಲೇ ಸಾಯುವೆ. ಯುವರಾಜರೊಂದಿಗೆ ಕಳಿಸಿಕೊಡಿ. ಕೊಟ್ಟಿಗನೊಂದಿಗೆ ಪಲ್ಲವರ ಪಡೆಯು ಲಂಕೆಯ ಮಹಿಂದನ ಪಡೆಯು ಸೇರಿ 3 ಪಟ್ಟು ಬಲದಿಂದ ನಿಂತಿವೆ. ನಮ್ಮೊಡನೆ ಆದಿತ್ಯ ಕರಿಕಾಲರು ನಿಂತಿದ್ದಾರೆ. ತಡೆಯಿರಿ. ಪಾರ್ಥಿವ, ರಾಷ್ಟ್ರಕೂಟರು ನಮ್ಮ ಶತ್ರುಗಳು. ನೀನು ನಾನು ಕರಿಕಾಲರಿಗೆ ಎಡಬಲವಾಗಿದ್ದು ಹೋರಾಡಿದವರು. ಇಂದು ನೀನು ಅರುಣ್ಮೊಳಿ ನನ್ನ ಶತ್ರುಗಳು. ಶತ್ರುವಿನ ಶತ್ರು ರಾಷ್ಟ್ರಕೂಟರು ನನ್ನ ಮಿತ್ರರು. ಪೊನ್ನೀನ್ ಸೆಲ್ವರಿಗೆ ತನ್ನ ಅಣ್ಣನ ಪ್ರಾಣಮಿತ್ರನೊಂದಿಗೆ ಹೋರಾಡಲು ಇಷ್ಟವಿಲ್ಲ. ಭಯಪಟ್ಟನೆ. ಸೈನ್ಯದ ಬಲ ಸಾಲದೆ. ಎಲ್ಲಿ ಪಳುವೆಟ್ಟರಾಯರು? ಮರಿಹುಲಿಯನ್ನು ರಣಭೂಮಿಗೆ ಬಿಟ್ಟು ಕೋಟೆಯಲ್ಲಿ ಅವಿತಿರುವರೆ? ಸಮರಶಮನಕ್ಕೆ ಬಂದಿದ್ದೇನೆ. ಆದಿತ್ಯನ ಚಿತೆಯಾರುವ ಮೊದಲೇ ನನ್ನ ಹಗೆ ತೀರಬೇಕು. ನನ್ನ ಮಿತ್ರನನ್ನು ಕೊಂದ ನಿನ್ನ ರಕ್ತ ಈ ಮಣ್ಣಲ್ಲೇ ಹರಿಯಬೇಕು. ಆದಿತ್ಯನನ್ನು ಕೊಲ್ಲಲು ನಿನ್ನನ್ನು ಕಳಿಸಿದ ಅರುಣ್ಮೊಳಿಯ ತಲೆ ನನಗೆ ಬೇಕು. ಹೋಗಿ ಹೇಳು. ಪಾರ್ಥಿವ, ನಿಲ್ಲು. ಅರುಣ್ಮೊಳಿ, ಪಡೆಯನ್ನು ನಾನು ಮುನ್ನಡೆಸುತ್ತೇನೆ. ಶತ್ರುಗಳ ಬಾಣ ನನ್ನ ಮೇಲೆ ಬೀಳಲಿ. ಅದುವೇ ನಾನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ. ನೀವು ಖಂಡಿತ ನಮ್ಮ ಜೊತೆ ಬರುತ್ತೀರಿ ಎಂದು ನಮ್ಮ ತಂದೆಯವರು ಹೇಳಿದರು. ನೀವು ನಮ್ಮ ಜೊತೆ ನಿಲ್ಲಿ. ನಿಮ್ಮ ಹಿಂದೆ ನಮ್ಮ ಕಾವಲು ಪಡೆ ನಿಲ್ಲುತ್ತದೆ.